ಬಂಗಲೆಯಲ್ಲಿ A1 ಪವಿತ್ರ ಗೌಡ ಐಷಾರಾಮಿ ಜೀವನ. ಕೋಟಿ ಕೋಟಿ ಬೆಲೆ ಬಾಳುವ ಕಾರುಗಳಲ್ಲಿ ರೌಂಡ್ಸ್. ದರ್ಶನ್ ಕೃಪಾ ಕಟಾಕ್ಷದಿಂದ ಬಂತ ಇಷ್ಟೊಂದು ಆಸ್ತಿ. ರೇಣುಕಾಸ್ವಾಮಿ ಕೊಲೆ ಕೇಸ್ ಚಕ್ರವ್ಯೂಹದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿಲವಿಲ ಅಂತಿದೆ. ಪೊಲೀಸರು ಡ್ರಿಲ್ ನಡೆಸ್ತಿದ್ರು, ಪವಿತ್ರ ಗೌಡ ಮುಖದಲ್ಲಿ ಪಶ್ಚಾತ್ತಾಪ ಕಾಣುತ್ತಿಲ್ಲ. ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ರು, ಏನೂ ಆಗೇ ಇಲ್ಲ ಅಂತ ಸುಧಾರಮೆ ನಾಟಕ ಆಡ್ತಿದ್ದಾಳೆ. ಇಷ್ಟೆಲ್ಲ ಆದರೂ ಪವಿತ್ರ ಗೌಡಗೆ ಇಷ್ಟೊಂದು ಸಂಪತ್ತು ಎಲ್ಲಿಂದ ಬಂತು ಅನ್ನೋ ಚರ್ಚೆ ಶುರುವಾಗಿದೆ. RR ನಗರದಲ್ಲಿ 3 ಅಂತಸ್ತಿನ ಬೃಹತ್ ಬಂಗಲೆಯಲ್ಲಿ ವಾಸ ಮಾಡುತ್ತಿರುವ ಪವಿತ್ರ ಗೌಡ ಐಷಾರಾಮಿ ಕಾರುಗಳಲ್ಲಿ ರೌಂಡ್ಸ್ ಹಾಕೋದು, ಮನೆಯಲ್ಲಿ ಕೈಗೆ ಒಬ್ಬರು ಕಾಲಿಗೆ ಒಬ್ಬರಂತೆ ಆಳು ಕಾಳುಗಳಿದ್ದಾರೆ. ಹಾಗಾದರೆ ಪವಿತ್ರ ಗೌಡ ಸಂಪತ್ತು ಎಷ್ಟಿದೆ ಅನ್ನೋದನ್ನು ಲೆಕ್ಕ ಹಾಕೋದಾದ್ರೆ ದರ್ಶನ್ ಕೃಪಾ ಕಟಾಕ್ಷ. RR ನಗರದಲ್ಲಿ ಬೃಹತ್ ಬಂಗಲೆ, 3 ಫ್ಲೋರ್ ಡ್ಯೂಪ್ಲೆಕ್ಸ್ನಲ್ಲಿ ವಾಸ, ಕೋಟಿಗಟ್ಟಲೆ ಬೆಲೆ ಬಾಳುವ ಕಾರುಗಳು, ರೇಂಜ್ ರೋವರ್ ಕಾರಿನಲ್ಲಿ ರೌಂಡ್ಸ್. ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನರ್ ಆಗಿರುವ ಪವಿತ್ರ ಗೌಡ ಇಷ್ಟೊಂದು ಆಸ್ತಿ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಚರ್ಚೆ ಶುರುವಾಗಿದೆ. ಕೊಲೆ ಕೇಸ್ ಬಳಿಕ ಆಸ್ತಿ ವಿವಾದ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಗಡು ಗ್ಯಾಂಗ್ಗೆ ಇವತ್ತು ಕೂಡ ಪೊಲೀಸರು ನಿನ್ನೆ ಕೂಡ ಪೊಲೀಸರು ಬೆವರಿಳಿಸಿದ್ದಾರೆ. ಕಿಲ್ಲರ್ ಲೇಡಿ ಪವಿತ್ರ ಗೌಡ ಮನೆಯಲ್ಲಿ ತಲಾಶ್ ಮಾಡಿದ್ರು, ಆದರೆ ಮರ್ಡರ್ ಮಾಡಿದ್ರು ಪವಿತ್ರ ಗೌಡ ಮಾತ್ರ ಯಾವುದೇ ಪಶ್ಚಾತ್ತಾಪ ಇಲ್ಲದೆ ಮಂದಹಾಸ ಬೀರಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಮಾಡಿದ್ದು ಮನೆ ಹಾಳು ಕೆಲಸ, ಮುಖದಲ್ಲೇ ಮಂದಹಾಸ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿನ್ನೆ ಕಣ್ಣೀರು, ಇವತ್ತು ಪವಿತ್ರ ಮುಖದಲ್ಲಿ ನಗು. ಲಿಪ್ಸ್ಟಿಕ್ ಹಾಕಿಕೊಂಡು ಕಿಲ್ಲರ್ ಲೇಡಿ ಫೋರ್ಸ್. ಹೇ ಪವಿತ್ರ, ನಿನ್ನ ಮನಸ್ಸು ಅದೆಷ್ಟು ಅಪವಿತ್ರ. ಮರ್ಡರ್ ಮಾಡಿ ಅಂದರಾದ್ರೂ ಹೇ ಕಿಲ್ಲರ್ ಲೇಡಿ ಹೇಗೆ ಮುಗುಳು ನಗ್ತಿದ್ದಾಳೆ ನೋಡಿ. ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರನ್ನ ಹಾಕ್ತಾ ಇದ್ರೆ ದಚ್ಚು ಪ್ರೇಯಸಿ ಪವಿತ್ರ ಹೇಗೆ ಸಂತೋಷವಾಗಿದ್ದಾಳೆ ನೋಡಿ. ಈಕೆದ್ದು ಒಂದು ಬದುಕ, ಇವಳದ್ದು ಒಂದು ಜನ್ಮನ. ಅವತ್ತು ಹತ್ಯೆ ನಡೆದ ದಿನ ಪಟ್ಟಣಗೆರೆ ಶೆಡ್ಗೆ ದಚ್ಚು ಪ್ರೇಯಸಿ ಪವಿತ್ರ ಗೌಡ ಎಂಟ್ರಿ ಕೊಟ್ಟಿದ್ದು. ಪವಿತ್ರ ಗೌಡಳನ್ನ ನೋಡಿದ ಕೂಡಲೇ ರೇಣುಕಾಸ್ವಾಮಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ನಂತೆ. ಕಾಲಿಗೆ ಬಿದ್ರು ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ಲಂತೆ. ಇದೆಲ್ಲ ಪೊಲೀಸ್ ತನಿಖೆಯಲ್ಲಿ ಬಟಾಬಯಲಾಗಿದೆ. ಇದೇ ಕಾರಣಕ್ಕೆ ಇವತ್ತು ಪೊಲೀಸರು ಪವಿತ್ರ ಮನೆಯಲ್ಲಿ ತಲಾಶ್ ಮಾಡಿದ್ರು. ಬೆಂಗಳೂರಿನ RR ನಗರದಲ್ಲಿರೋ ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರು ಮಹಜರು ಮಾಡಿದ್ರು. ಪವಿತ್ರ ಜೊತೆ ಆಕೆ ಮನೆಯಲ್ಲೇ ಕಾರನ್ನ ತೊಳಿತಾ ಇದ್ದ A3 ಪವನ್ ಕರೆದೊಯ್ದು ತಲಾಶ್ ಮಾಡಿದ್ರು. ಒಂದಲ್ಲ ಎರಡಲ್ಲ, ಸತತ 3 ಗಂಟೆಗಳ ಕಾಲ ಪವಿತ್ರ ಮನೆಯನ್ನ ಜಾಲಾಡಿದ್ರು. ಪವಿತ್ರ ದುಪ್ಪಟ್ಟ, ಬಟ್ಟೆ, ಚಪ್ಪಲಿಯನ್ನ ಪ್ರಮುಖ ಸಾಕ್ಷ್ಯವಾಗಿ ಸೀಸ್ ಮಾಡಿದ್ರು. ಮಹಜರ್ ಬಳಿಕ ಮನೆಯಿಂದ ಹೊರಬಂದ ಕೊಲೆ ಆರೋಪಿ ಪವಿತ್ರ ತಾನೇನೋ ದೊಡ್ಡ ಸಾಧನೆ ಮಾಡಿದವಳಂತೆ ಮುಗುಳ್ನಗೆಯನ್ನ ಬೀರಿದ್ಲು. ಮನೆ ಹಾಳು ಕೆಲಸ ಮಾಡಿದ್ರು ನಾಚಿಕೆ ಇಲ್ಲದೆ ನಗು ನಗುತ್ತಾ ಹೊರಬಂದು. ದರ್ಶನ್, ಪಟಾಲಂ, ಪವನ್ ಕೂಡ ಯಾವುದೇ ಪಶ್ಚಾತ್ತಾಪ ಇಲ್ಲದೆ ಮನೆಯಿಂದ ಹೊರಬಂದ. ಮಾಡಿದ್ದು ಮರ್ಡರ್, ಕೊಟ್ಟದ್ದು ಚಿತ್ರ ಹಿಂಸೆ, ಹರಿದಿದ್ದು ರೇಣುಕಾಸ್ವಾಮಿಯ ನೆತ್ತರು. ಆದ್ರೆ ಪವಿತ್ರ ಗೌಡ ಮುಖದಲ್ಲಿ ಹರಿತಾ ಇರೋದು ಮಾತ್ರ ಅಪವಿತ್ರ ನಗು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ ಬೆನ್ನಹತ್ತಿರುವ ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗ್ತಾನೆ ಇದೆ. ರೌಡಿ ಗ್ಯಾಂಗ್ ವಿರುದ್ಧ ಬಲವಾದ ಸಾಕ್ಷ್ಯಗಳು ಸಿಕ್ಕಿವೆ. ಹಾಗಾದ್ರೆ ಆ ಸಾಕ್ಷಿಗಳು ಏನೇನು ಗೊತ್ತಾ? ನೋಡಿ ಈ ಸ್ಟೋರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಹತ್ವದ ತಿರುವು.
ಪೊರ್ಕಿ ಗ್ಯಾಂಗ್ ವಿರುದ್ಧ ಸಿಕ್ಕಿದೆ ಬಲವಾದ ಸಾಕ್ಷಿಗಳು. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಪೊರ್ಕಿ ಗ್ಯಾಂಗ್ ಅಟ್ಟಹಾಸಕ್ಕೆ ರಕ್ತದ ಕೋಡಿಯೇ ಹರಿದಿದೆ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್, ಮರ್ಮಾಂಗಕ್ಕೆ ಏಟು ಕೊಟ್ಟು ಅಮಾನುಷವಾಗಿ ಕೊಲೆ ಮಾಡಲಾಗಿದೆ. ಡಿ ಗ್ಯಾಂಗ್ನ ಕ್ರೌರ್ಯ ನೋಡಿದರೆ ಎಂಥವರನ್ನ ಬೆಚ್ಚಿ ಬೀಳಿಸುತ್ತೆ. ಸಾಕ್ಷಿಗಳಿಗಿಂತ ಹೆಚ್ಚಾಗಿ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಹೆಚ್ಚು ಗಮನ ಹರಿಸಿರುವ ತನಿಖಾ ತಂಡ ಹಂತಕ ಪಡೆಯ ಪ್ರತಿ ಚಲನವಲನದ ಸಿಸಿಟಿವಿ ದೃಶ್ಯ ಸಂಗ್ರಹಿಸುತ್ತಿದೆ. ಕೊಲೆಯಾದ ರೇಣುಕಾಸ್ವಾಮಿಯ ರಕ್ತದ ಮಾದರಿ, ಕೂದಲು ಸಂಗ್ರಹಿಸಲಾಗಿದೆ. ಹೆತ್ತ ದರ್ಶನ್ ಸೇರಿ ಉಳಿದ ಆರೋಪಿಗಳ ಡಿಎನ್ಎ ಸಹಿತ ರಕ್ತದ ಮಾದರಿ ಸಂಗ್ರಹಿಸಲಾಗಿದೆ. ಹಲ್ಲೆ ನಡೆಸಿದ ವೇಳೆ ದರ್ಶನ್ ಬಟ್ಟೆ ಮೇಲೂ ರಕ್ತ ಅಂಟಿತ್ತು ಅನ್ನೋದು ತನಿಖೆ ವೇಳೆ ಬಯಲಿಗೆ ಬಂದಿದೆ. ಹಾಗಾದರೆ ತನಿಖಾ ತಂಡ ಏನೆಲ್ಲ ವಸ್ತುಗಳನ್ನು ಜಪ್ತಿ ಮಾಡಿದೆ ಅನ್ನೋದನ್ನು ನೋಡೋದಾದ್ರೆ, ಭಯಾನಕ ಸಾಕ್ಷಿ, ರಕ್ತದ ಕಲೆಗಿದ್ದ ದರ್ಶನ್ ಬಟ್ಟೆ ಸೀಸ್, ಪವಿತ್ರ ಗೌಡ ಬಟ್ಟೆ, ಚಪ್ಪಲಿ ಜಪ್ತಿ, ಚಪ್ಪಲಿ ಮೇಲಿದ್ದ ರಕ್ತದ ಕಲೆ ಸಂಗ್ರಹ, ಎಫ್ಎಸ್ಎಲ್ಗೆ ರೇಣುಕಾಸ್ವಾಮಿ ರಕ್ತ ರವಾನೆ, ದರ್ಶನ್ ಬಟ್ಟೆ ಮೇಲಿದ್ದ ರಕ್ತ ರವಾನೆ, ಆರೋಪಿಗಳ ರಕ್ತದ ಸ್ಯಾಂಪಲ್ ಜೊತೆಗೆ ಮ್ಯಾಚಿಂಗ್, ರಕ್ತದ ಕಲೆಗಳನ್ನು ಸಂಗ್ರಹಿಸಿ ಪರಿಶೀಲನೆ, ಸಿಸಿಟಿವಿ ಬಿಲ್ ಸಂಗ್ರಹಿಸಿದ ಪೊಲೀಸರು, ಕೃತ್ಯಕ್ಕೆ ಬಳಸಿದ ಆಯುಧಗಳು ಜಪ್ತಿ, ರಕ್ತದ ಕಲೆಗಳ ಸ್ಯಾಂಪಲ್ ಸಂಗ್ರಹ, ಮೃತದೇಹ ಸಾಗಿಸಿದ್ದ ಕಾರು ಪರಿಶೀಲನೆ, ಶೆಡ್, ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ದಾಖಲು. ರೇಣುಕಾಸ್ವಾಮಿ ಕೊಲೆ ಕೇಸ್ ಬೆನ್ನತ್ತಿರುವ ತನಿಖಾ ತಂಡ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಿದೆ.